ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ಗ್ರಾಮಾಂತರ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಸುದ್ದಿಗೋಷ್ಠಿ ನಡೆಸಿದ್ದು ಕ್ಷೇತ್ರದಲ್ಲಿ ನಡೆದಿರುವಂತಹ ಟೆಂಡರ್ ಹಣ ಗೋಲ್ಮಾಲ್ ಬಗ್ಗೆ ಕಿಡಿಕಾರಿದ್ರು. ನಮ್ಮ ಟ್ಯಾಕ್ಸ್ ದುಡ್ಡನ್ನ ಅಧಿಕಾರಿಗಳು ಲೂಟಿ ಮಾಡೋಕೆ ಕಾರಣ ಯಾರು? ಜಲಜೀವನ್ ಮಿಷನ್ ಯೋಜನೆ ಹಣದಲ್ಲಿ ಜಿಲ್ಲೆಯಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ. ಸುರೇಶ್ ಗೌಡ ಪ್ರಕಾರ 100 ಲಕ್ಷ 100 ಕೋಟಿ ಅವ್ಯವಹಾರಕ್ಕೆ ಕಾರಣ ಯಾರು ಅಂತ ನಮ್ಮ ಪ್ರಶ್ನೆ. ಬೆಂಕಿ ಇಲ್ಲದೆ ಹೊಗೆ ಬರೋದಿಲ್ಲ. ನಾನು ಸಿಎಂ ಮತ್ತು ಹೋಮ್ ಮಿನಿಸ್ಟರ್ಗೆ ಹೇಳಿ ತನಿಖೆ ಮಾಡಿಸ್ತೀನಿ. AW ಅಶೋಕ್ ಅನ್ನೋ ವ್ಯಕ್ತಿ ಕಾಮಗಾರಿ ಆಗದೆ ಬಿಲ್ ಮಾಡಿದ್ದಾರೆ. ನರೇಗಾದಲ್ಲಿ ಚರಂಡಿ ಕೆಲಸವನ್ನ JCBಯಲ್ಲಿ ಮಾಡ್ತವ್ರೆ. ಕಾಮಗಾರಿ ಮಾಡದೆ ಲೂಟಿ ಮಾಡೋಕೆ ಹೊರಟಿದ್ದಾರೆ. ದಾಖಲೆಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಉತ್ತರ ನೀಡಿ ಅಂತ ಕಿಡಿಕಾರಿದ್ದಾರೆ. ಇವತ್ತು ಮೊದಲನೇದಾಗಿ ನಾನು ಮೊದಲೇ ಇಲಾಖೆ ತಗೊಳ್ತಾ ಇರೋದು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್. ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ 2702 ಅಂತ ಒಂದು ಹೆಡ್ ಅಕೌಂಟ್ ಬರ್ತದೆ. 2702 ಮೇಂಟೆನೆನ್ಸ್, ವರ್ಷಕ್ಕೊಂದ್ಸತಿ ಮೇಂಟೈನ್ ಮಾಡೋಕ್ಕೆ ಅಂತೇಳಿ 1 ಕೋಟಿ ರೂಪಾಯಿ ಮೈನರ್ ಇರಿಗೇಷನ್ ದುಡ್ಡು ಬರ್ತದೆ ಸರ್ಕಾರದಿಂದ. ಇಲ್ಲಿ ನಾನ್ ಪ್ಲಾನ್ ಇದೆ. 27 ಹೆಡ್ ಆಫ್ ದಿ ಅಕೌಂಟ್ 2702 ಇವತ್ತೇನು ನವೆಂಬರ್ ತಿಂಗಳಲ್ಲಿ ಜೀವ ಆಗ್ತದೆ. ಎಲ್ಲ ಒಂದೊಂದು ತಾಲೂಕು 1 ಕೋಟಿ ಹಂಗೆ ಸುಮಾರು ನಮ್ಮ ತುಮಕೂರು ಜಿಲ್ಲೆಗೆ 8ರಿಂದ 10 ಕೋಟಿ ದುಡ್ಡು ಬಂದಿರಬೇಕು ಅಂತ ನಾವು ನಮ್ಮ ತಾಲೂಕಿಗೆ, ತುಮಕೂರು ಕ್ಷೇತ್ರಕ್ಕೆ, ವಿಧಾನಸಭಾ ಕ್ಷೇತ್ರಕ್ಕೆ, ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ದುಡ್ಡು ಬಂದಿದೆ. ಇಲ್ಲಿ ಬಹಳ ಅದ್ಭುತವಾದಂಥದ್ದು ಕೆಲಸ ಏನಂದ್ರೆ ಅಧಿಕಾರಿಗಳು ಪಾಪ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಲ್ಲ ನಮ್ಮಲ್ಲಿ. ಮೈನರ್ ಇರಿಗೇಷನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೂಲಿಗಿರಿಯಪ್ಪ ಅಂತ ಒಬ್ಬರು ಇದ್ದಾರೆ ಅಧಿಕಾರಿ. ಮತ್ತೆ ಏಡಬಲಿ ಒಬ್ಬ ತಿಪ್ಪೇಸ್ವಾಮಿ ಅಂತಿದ್ದಾರೆ. ಮತ್ತೆ ಇನ್ನೊಬ್ರು ಆಫೀಸಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸಲ್ಲಿ ಕೆಲಸ ಮಾಡುವಂತ ಒಬ್ಬ ಮಧು ಅಂತೇಳಿ, ಮತ್ತೆ ಇನ್ನೊಬ್ಬ ಸಿದ್ದಪ್ಪ ಅಂತೇಳಿ, ಮತ್ತೆ AW ಕೆಲಸ ಮಾಡುವಂತ ಒಬ್ಬ. ಆರೋಗ್ಯ ಇಲಾಖೆಯ ಹೊರಗುತ್ತಿಗೆ ನೌಕರರಿಗೆ ನೀಡುತ್ತಿರುವ ಸಂಬಳದಲ್ಲಿ ತಾರತಮ್ಯ ಮಾಡುತ್ತಿರುವ ಟೆಂಡರ್ ಏಜೆನ್ಸಿಗಳನ್ನು ರದ್ದುಗೊಳಿಸುವುದೇ ನಮ್ಮ ಪ್ರಮುಖ ಧ್ಯೇಯವಾಗಿದೆ ಅಂತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಖಡಕ್ಕಾಗಿ ತಿಳಿಸಿದ್ದಾರೆ. ತುಮಕೂರಿನ ಬಾಲಭವನದಲ್ಲಿ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಮಟ್ಟದ ವಾರ್ಷಿಕ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಾತನಾಡುತ್ತಿದ್ದರು. ನಿಮಗೆ ಸಂಬಳ ಆಗಿಲ್ಲ ಅಂತ ತಿಳಿಸಿದರೆ ತಕ್ಷಣವೇ ಸಂಬಳ ನೀಡುವಂತೆ ವ್ಯವಸ್ಥೆ ಮಾಡುತ್ತೇನೆ ಹೀಗೆಂದು ಆರೋಗ್ಯ ಇಲಾಖೆಯ ಗುತ್ತಿಗೆ ನೌಕರರಿಗೆ ತಿಳಿಸಿದರು. ನಿಮ್ಮಲ್ಲಿ ಸಂಘಟನೆ ಅಗತ್ಯ, ಸಂಘಟನೆ ಮುಖಾಂತರ ಹೋರಾಟ ಮಾಡುವ ಮೂಲಕ ಸೌಲಭ್ಯ ಪಡೆದುಕೊಳ್ಳಿ ಹೀಗೆಂದು ಹೇಳುತ್ತಾ ನಿಷ್ಠಾವಂತರಿಗೆ ಕೆಲಸ ಮಾಡುವ ನಿಮಗೆ ತಿಂಗಳಿಗೆ 15 ಕೇವಲ 8,000 ನೀಡುವ ಏಜೆನ್ಸಿಗಳ ವಾಗ್ದಾಳಿ ನಡೆಸಿದರು. ಟೆಂಡರ್ಗಳನ್ನು ತೆಗೆದುಕೊಂಡು ದಬ್ಬಾಳಿಕೆ ನಡೆಸುತ್ತಾ ಕಿರುಕುಳ ನೀಡುತ್ತಿರುವವರ ವಿರುದ್ಧ ಕಾನೂನು ರೀತಿ ಹೋರಾಟ ನಡೆಸುವ ಮೂಲಕ ತಕ್ಕ ಪಾಠ ಕಲಿಸಿ ಎಂದು ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಖಡಕ್ಕಾಗಿ ಕರೆ ನೀಡಿದರು. ಹೊರಗುತ್ತಿಗೆ ನೌಕರರ ಮೊದಲನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ನಾನು ಅತಿಥಿಯಾಗಿ ಪಾಲ್ಗೊಂಡೆ. ಅವರ ಒಂದು ಸಂಘಟನೆ ಮತ್ತು ಅವರ ಹೋರಾಟಕ್ಕೆ ಖಂಡಿತವಾಗ್ಲೂ ನಾನು ಅವ್ರ ಜೊತೆ ನಿಂತ್ಕೊಳ್ತೇನೆ, ಅವರ ಧ್ವನಿಯಾಗಿ ನಿಂತ್ಕೊಳ್ತೇನೆ. ಸರ್ಕಾರದ ಜೊತೆ ಮತ್ತು ಆರೋಗ್ಯ ಇಲಾಖೆ, ಕಾರ್ಮಿಕ ಇಲಾಖೆ ಮತ್ತು ಮುಖ್ಯಮಂತ್ರಿಗಳ ಕಾರ್ಯಾಲಯಕ್ಕೂ ಸಹ ನಾನು ಅವರ ಏನೆಲ್ಲ ಬೇಡಿಕೆಗಳಿದ್ದಾವೆ ಅದನ್ನು ಅವರಿಗೆ ಸಲ್ಲಿಸಿ, ಎಸ್ಪೆಷಲಿ ನಾವು ಈಗ ಬಹಳ ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ಹೊರಗುತ್ತಿಗೆಗೆ ಕೊಟ್ಟಿರ್ತಾರೆ, ಅಂದರೆ ಏಜೆನ್ಸಿಗಳಿಗೆ ಕೊಟ್ಟಿರ್ತಾರೆ. ಅವ್ರಿಗೆ ಸರ್ಕಾರ ಒಂದು ದುಡ್ಡು ಕೊಟ್ಟರೆ ಅದನ್ನು ಅವ್ರ ಪರ್ಸೆಂಟೇಜ್ ಇರುತ್ತೆ, ಮಿನಿಮಮ್ ಇಟ್ಕೊಂಡು ಮಿಕ್ಕಿದವ್ರಿಗೆ ಕೊಡಬೇಕು. ಆದರೆ ಕೆಲವೊಂದು ಕಡೆ ಎಲ್ಲ 18,000 ಸರ್ಕಾರ ಕೊಟ್ಟರೆ 10,000, 8,000, 12,000 ಕೊಡ್ತಾ ಇದ್ದಾರೆ. ಅದನ್ನು ಮೊದಲಿಗೆ ಕರೆಕ್ಟ್ ಮಾಡಬೇಕು. ಈಗ ಅದನ್ನು ಮಾಡೋ ಅವಶ್ಯಕತೆ ಇದೆ. ಮತ್ತು ಆಲ್ರೆಡಿ ಆರೋಗ್ಯ ಸಚಿವರು ಹೇಳಿರೋ ಪ್ರಕಾರ ಡೈರೆಕ್ಟಾಗಿ ಇನ್ಮೇಲಿಂದ ಸರ್ಕಾರದಿಂದ ಅವ್ರೇನು ಆ ಪರಿಮಿತಿಯಲ್ಲಿ ಅದೇನು ಮಾಡಿಕೊಂಡು ಈ ಏಜೆನ್ಸಿಗಳ ಒಂದು ಹಾವಳಿಗಳನ್ನು ನಿಲ್ಲಿಸಿ ಡೈರೆಕ್ಟಾಗಿ ಹಾಕುವಂಥ ಒಂದು ಕೆಲಸ ಆದರೆ ಮೊದಲಿಗೆ ಅವರಿಗೆ ಒಂದು ಜಯ ಸಿಗುತ್ತೆ, ಒಂದು ಸಣ್ಣ ಜಯ, ನಾಟ್ ಪೂರ್ತಿ ಜಯ. ಮತ್ತು ಅವ್ರಿಗೆ ಅಲ್ಲಿ ಕೆಲಸ ಮಾಡ್ತಾ ಇರೋವಂಥ ಹೆಣ್ಣು ಮಕ್ಕಳಿಗೆ ಹೆರಿಗೆ ರಜಾ ಇಲ್ಲ. ಸೊ ಅದು ಮತ್ತು ಪ್ರತಿ ವರ್ಷ ಅವ್ರಿಗೆ ಹೊಸ ಕಾಂಟ್ರಾಕ್ಟ್ ಸೈನ್ ಆಗುತ್ತೆ. ಆವಾಗ
ಅವರಿಗೆ ಕೆಲಸದ ಬದ್ಧತೆ ಇಲ್ಲ, ಭದ್ರತೆ ಇಲ್ಲ. ಆ ಭದ್ರತೆ ಬಗ್ಗೆನೂ ಸಹ ನಾವು ಅವರೆಲ್ಲರೂ, ಯಾಕಂದರೆ ಈಗ ಒಂದು ವರ್ಷ ನೀವು ಕೆಲಸ ಮಾಡಿ ನೆಕ್ಸ್ಟ್ ವರ್ಷ ನೀವಿಲ್ಲ ಅಂದಾಗ ಅವರು ಯಾವ ಥರ ಬದುಕಬೇಕು. ಸೊ ಅಂಥದಕ್ಕೆಲ್ಲ ಯಾವ ಥರ ಕಡಿವಾಣ, ಯಾವ ಥರ ನಾವು ಆ ಪಾಲಿಸಿ ಮ್ಯಾಟರ್ಸ್ನೆಲ್ಲ ಮಾಡ್ಬೋದು ಅನ್ನೋದನ್ನು ನಾನು ಸರ್ಕಾರಕ್ಕೆ, ಸ್ಪೆಷಲಿ ಆರೋಗ್ಯ ಇಲಾಖೆ ಸಚಿವರ ಜೊತೆ, ಹೊರಗುತ್ತಿಗೆ ನೌಕರರ ಸಂಘ ಏನಿದೆ ಅದರ ರಾಜ್ಯ ಘಟಕದ ಅಧ್ಯಕ್ಷ, ಇವತ್ತು ನಾವು ಏನು ಕಳೆದ ವರ್ಷ ಅಧಿಕೃತವಾಗಿ 4/4/2024 ಅಧಿಕೃತವಾಗಿ ನಮ್ಮ ಸಂಘನ ನೋಂದಣಿ ಮಾಡಿ ಹೋರಾಟನ ಮಾಡ್ತಾಯಿದ್ವಿ. ಆ ಹೋರಾಟದ ಹಾದಿನ ಇನ್ನಷ್ಟು ಬಲಪಡಿಸ್ಕೊಳ್ಳಿಕ್ಕೋಸ್ಕರ ಇವತ್ತೇನೋ ಒಂದು ವರ್ಷ ತುಂಬ್ತಾ ಇದೆ ಇವತ್ತಿಗೆ. ಅದರ ವಾರ್ಷಿಕೋತ್ಸವ ಸಮಾರಂಭ ಮತ್ತು ತುಮಕೂರು ಜಿಲ್ಲಾ ಸಮಿತಿಯ ಅಭಿನಂದನಾ ಸಮಾರಂಭ ಹಾಗೂ ಹೊರಗುತ್ತಿಗೆ ನೌಕರರ ಒಗ್ಗಟ್ಟು ಪ್ರದರ್ಶನ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೂಡ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಆಶೀರ್ವಾದ ಮಾಡೋಗಿದ್ದಾರೆ. ಏನೇ ಸಹಕಾರ ಬೇಕಾದ್ರೂ ನಮ್ಮನ್ನು ಕೇಳಿ ನಾವು ನಮ್ಮ ಕಡೆಯಿಂದ ಆದಂಥ ಸಹಕಾರ ನೀಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಆಮೇಲೆ ವಿಶೇಷ ಆಹ್ವಾನಿತರಾಗಿ ನಮ್ಮ ಏನು ನಾಗಲಕ್ಷ್ಮಿ ಮೇಡಮ್ ಮಹಿಳಾ ಆಯೋಗದ ಅಧ್ಯಕ್ಷರಿದ್ದಾರೆ, ಅವರು ಕೂಡ ಬಂದು ಸತತ 2 ಗಂಟೆಗಳ ಕಾಲ ನಮ್ಮೊಂದಿಗಿದ್ದು ನಮ್ಮ ಸಮಸ್ಯೆಯನ್ನು ಸೂಕ್ಷ್ಮವಾಗಿ ಆಲಿಸಿ, ನಿಮ್ದೇನೇ ಇದ್ರೂ ಕೂಡ ನೇರವಾಗಿ ನನ್ನ ಬಳಿ ಬಂದು ಮನವಿ ಸಲ್ಲಿಸಿ, ನಿಮ್ದೇನೇ ಇದ್ರೂ ನಾನು ಪರ್ಸ್ನಲಾಗಿ ತಗೊಂಡು ಮಿನಿಸ್ಟ್ರನ್ನು ಮಾತಾಡ್ತೀನಿ, ಖಂಡಿತವಾಗ್ಲೂ ನನ್ನ ಸಮಸ್ಯೆಗೆ ಸ್ಪಂದಿಸ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಮತ್ತೆ ಆರೋಗ್ಯ ಸಚಿವರು ಕೂಡ ಇವತ್ತು ಬರಬೇಕಾಗಿತ್ತು. ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದ ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷ ಅಕ್ಷಯ್ ಡಿಎಂ ಗೌಡ, ಜಿಲ್ಲಾಧ್ಯಕ್ಷ ಬಿ ಸಿದ್ದಪ್ಪ, ರಾಜ್ಯ ಉಪಾಧ್ಯಕ್ಷ ಶಿವಕುಮಾರ್, ರವೀಶ್, ಪ್ರಕಾಶ್, ಸಾವಿತ್ರಿ ಹಿಪ್ಪರಗಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜುಳಾ ಮತ್ತಿತರರು ಪಾಲ್ಗೊಂಡಿದ್ದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನೂರಾರು ಹೊರಗುತ್ತಿಗೆ ನೌಕರರು ಆಗಮಿಸಿ ಒಗ್ಗಟ್ಟು ಪ್ರದರ್ಶಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಹಿಳೆಯೊಬ್ಬರು ತಮ್ಮ ನೋವನ್ನ ಅಧ್ಯಕ್ಷ ನಾಗಲಕ್ಷ್ಮಿ ಅವರ ಬಳಿ ಹೋಗಿ ಹೇಳಿ ಕಣ್ಣೀರು ಹಾಕಿದಾಗ ಅವರನ್ನ ಅಧ್ಯಕ್ಷರು ವೇದಿಕೆಯಲ್ಲೇ ಸಮಾಧಾನಗೊಳಿಸಿದ್ದು ವಿಶೇಷವಾಗಿತ್ತು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದ ಟಿ ಶ್ಯಾಮ್ ಭಟ್ ಹಾಗೂ ಸದಸ್ಯರಾದ ಎಸ್ಕೆ ವೆಂಟಿಗೋಡಿ ರಾಮನಗರ ಜಿಲ್ಲಾ ಕಾರಾಗೃಹಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಾರಾಗೃಹಕ್ಕೆ ಭೇಟಿ ನೀಡಿ ಬಂದೀಖಾನೆ ನಿವಾಸಿಗಳೊಂದಿಗೆ ಮಾತನಾಡಿದ ಅವರು, ಕಾರಾಗೃಹದ ಸ್ವಚ್ಛತೆ, ಅಲ್ಲಿ ನೀಡುವ ಊಟ, ಉಪಹಾರ, ಲೈಬ್ರರಿ ಕುರಿತು ವಿಚಾರಿಸಿದರು. ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಆಪ್ತ ಕಾರ್ಯದರ್ಶಿ ಅರುಣ್ ಪೂಜಾರ್, ಅಪರ ಜಿಲ್ಲಾಧಿಕಾರಿ ಆರ್ ಚಂದ್ರಯ್ಯ, ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಸುರೇಶ್, ಉಪವಿಭಾಗಾಧಿಕಾರಿ ಬಿನೋಯ್, ಜಿಲ್ಲಾ ಕಾರಾಗೃಹದ ಅಧೀಕ್ಷಕ ರಾಕೇಶ್ ಕಾಂಬಳೆ, ಕಾರಾಗೃಹದ ಅಧಿಕಾರಿಗಳು ಜೊತೆಗಿದ್ದರು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಏಪ್ರಿಲ್ 6ರಿಂದ ಏಪ್ರಿಲ್ 14ರವರೆಗೆ ಭಾರತೀಯ ಜನತಾ ಪಕ್ಷದ ಸಂಸ್ಥಾನ ದಿನಾಚರಣೆ ನಡೆಯುವ ಅಂಗವಾಗಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿದರು. ನಮ್ಮ ಬಿಜೆಪಿ ಪಕ್ಷ ಇತರೆ ಪಕ್ಷಗಳಿಗಿಂತ ವಿಭಿನ್ನ. ಬೇರೆ ಪಕ್ಷ ಅಧಿಕಾರಕ್ಕಾಗಿ ರಾಜಕಾರಣ ಮಾಡುತ್ತದೆ. ಆದರೆ ನಮ್ಮ ಪಕ್ಷ ಸಂಘಟನೆ ಜೊತೆಗೆ ಸೇವೆ ಹಾಗೂ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರಾಜಕಾರಣ ಮಾಡುತ್ತೇವೆ. ನಾಳೆ ರಾಜ್ಯದ ಪ್ರತಿಯೊಂದು ಮಂಡಲದಲ್ಲಿಯೂ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರಿಗೆ ಹೇರುತ್ತಿರುವ ಬೆಲೆ ಏರಿಕೆ ವಿರುದ್ಧ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸುವುದು ಹಾಗೂ ಅಲ್ಪಸಂಖ್ಯಾತರಿಗೆ ಶೇಕಡಾ 4 ಮೀಸಲಾತಿಯನ್ನ ನೀಡಿರುವುದರ ವಿರುದ್ಧ ಮತ್ತು ಜನಪ್ರತಿನಿಧಿಗಳು ಮುಖಂಡರು ಒಗ್ಗೂಡಿ ಪ್ರತಿಭಟನೆ ಮಾಡಬೇಕಿದೆ ಎಂದರು. ಬೇರೆ ಜನತಾ ಪಾರ್ಟಿಗಿನ್ನ ಕಾಂಗ್ರೆಸ್ ನಮ್ಮದು ವಿಭಿನ್ನವಾದ ಪಕ್ಷ, ಕಾರ್ಯಕರ್ತರ ಪಕ್ಷ. ಇಲ್ಲಿ ಸಂಘಟನೆ ಬೇರೆ, ಚುನಾವಣೆ ಬೇರೆ. ಬೇರೆ ಪಕ್ಷಗಳು ಚುನಾವಣೆಗೆ ಮಾತ್ರ ಅವರು ರಾಜಕಾರಣ ಮಾಡ್ತಾರೆ. ನಮ್ದು ಹಂಗಲ್ಲ, ಸಂಘಟನೆ ವಿತ್ತು ಚುನಾವಣೆ ಅಂತ ನಾವು ಎರಡೂ ಮಾಡ್ತಾ ಇದ್ದೀರಿ. ಇವತ್ತು ಏನು ನಾಳೆ ಬೆಲೆ ಏರಿಕೆ ವಿರುದ್ಧ ಕರ್ನಾಟಕ ರಾಜ್ಯದ ಎಲ್ಲ ಮಂಡಲದಲ್ಲಿಯೂ ನಾಳೆ ತಹಶೀಲ್ದಾರ್ ಅವರಿಗೆ ಬೆಲೆ ಏರಿಕೆ ವಿರುದ್ಧ ಮತ್ತು ಏನು ಒಕ್ಕೋಡ್ ಇವತ್ತು ಅವರು ಮುಸ್ಲಿಮ್ಸ್ಗೆ 4% ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾಳೆ 10:30-11 ಗಂಟೆಗೆ ಇಲ್ಲಿ ಬಂದಿದ್ದ ಎಲ್ಲ ಮುಖಂಡರು ಇನ್ನ ಇವತ್ತು 50 ಜನ ಬಂದಿದ್ದೇವೆ, ನಾಳೆ 500 ಜನ ಸೇರಿ ಅವ್ರಿಗೆ ಮೇಡಮ್ ಕೊಡುವಂತ ಕಾರ್ಯಕ್ರಮ ಇದೆ. ಅದೇ ರೀತಿ ಜನ ಆಕ್ರೋಶ ಸಭೆ ಇದೆ. ಏನು ಜನ ಆಕ್ರೋಶ ಸಭೆ ಅಂತಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ತಾಲೂಕ್ ಪಂಚಾಯತಿ ಸದಸ್ಯರು, ಜಿಲ್ಲಾ ಪಂಚಾಯತಿ ಸದಸ್ಯರು ಎಲ್ಲ ಮುಖಂಡರು ಸೇರಿ 7ನೇ ತಾರೀಕು ಆಯಾ ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ, ಈ ಹಿಂದೆ ಬಿಜೆಪಿ ಬಾವುಟ ಕಟ್ಟುವವರಿಲ್ಲದ ಸಮಯದಲ್ಲಿ ಪ್ರಸ್ತುತ 15 ವರ್ಷಗಳಿಂದ ದೇಶವನ್ನ ಸಮರ್ಥವಾಗಿ ಹಾಗೂ ಪ್ರಪಂಚಕ್ಕೆ ಮಾದರಿಯಾಗಿರುವ ಹೆಮ್ಮೆಯ ಪ್ರಧಾನಿಗಳ ಕಾರ್ಯವೈಖರಿ ಜನಮನ್ನಣೆ ಗಳಿಸಿದೆ. ಸಂಸ್ಥಾನ ದಿನಾಚರಣೆ ಅಂಗವಾಗಿ 9 ಕಾರ್ಯಕ್ರಮ ಇದೆ, ಅದನ್ನ ಯಶಸ್ವಿಗೊಳಿಸೋಣ ಅಂತ ತಿಳಿಸಿದ್ರು. ಇನ್ನು ಬೂತ್ ಗಟ್ಟಿ ಆದ್ರೆ ನಾವು ಗೆಲ್ತೀವಿ ಅಂತ ಹಿಂದೆ ವಾಜಪೇಯಿ ಅವರು ಯಾವಾಗಲೂ ಹೇಳ್ತಾನೆ ಇದ್ರು, ನಾವು ಬೂತ್ ಗೆದ್ದಿದ್ರೆ ನಾವು ಇಡೀ ದೇಶ ಗೆಲ್ತೀವಿ, ಫಸ್ಟ್ ನಾವು ಬೂತ್ ಅಲ್ಲಿ ಕೆಲಸ ಮಾಡೋದಾಗಬೇಕು. ಪ್ರವಣ್ಣ ಹೇಳ್ತಾ ಇದ್ರು,
ಬಂದೊಂದು ಫೋಟೋ ತಕೊಂಡು ಹೋಗ್ಬಿಡೋದು ಬೇಡ, ಅದಾಗೋದು ಬೇಡ ಅಂತ. ಯಾಕಂದ್ರೆ ಅವರೆಲ್ಲ ಹಿರಿಯರು, ಅವರೆಲ್ಲ ಬಹಳ ವರ್ಷಗಳಿಂದ ಅವರು ದೇಶಕ್ಕೆ ಬಂದವರು, ಇವರೆಲ್ಲ ಸುಮಾರು ಜನ ಇದ್ದಾರೆ, ಅವರೆಲ್ಲ ಪಾರ್ಟಿ ನೋಡಿದ್ದಾರೆ. ಹಾಗಾಗಿ ಕೆಲಸ ಮಾಡಿರೋದು ಮಾತ್ರ ಕೆಲಸ ಉಳಿದಿದೆ ಅಂತ ಹೇಳ್ತಾ ಈ ಒಂದು ಇದಕ್ಕೆ 9 ಕಾರ್ಯಕ್ರಮ ಇದ್ದಾವೆ. ನಾವು ಇಲ್ಲಿ ಬಂದಿರೋರು 9 ಪಂಚಾಯತಿಗೆ ಇದು ಒಂದೇ ಕಾರ್ಯಕ್ರಮನ ಒಬ್ಬರಿಗೆ ಕೊಡೋದು ಬೇಡ, ಎಲ್ಲಾರ್ಗೂ ಕೂಡ ಜವಾಬ್ದಾರಿನ ಹಂಚುವಂತ ಕೆಲಸ. ಈಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಷ್ಟು ಸಾವಿರ ಜನ ಇರೋ ಕೆಲಸ ಇದೆ. ಯಾರು ನಮ್ಮನ್ನು ಕಡೆಗಾಣಿಸಿದ್ರು, ನಮ್ಮನ್ನು ಬಿಟ್ಬಿಟ್ರು ಅನ್ನೋದು ಬೇಡ. ಆದ್ರೆ ಮುಂದೆ ಬರ್ಬೇಕು, ತಿಳ್ಕೊಂಡ್ ಬರ್ಬೇಕು. ನನಗೆ ಪ್ರಬಂಧ ಹೇಳಿಲ್ಲ, ಪ್ರಬಂಧೇ ಮಾತಾಡ್ಬೇಕು, ಪ್ರಬಂಧ ಹೇಳಿದ್ರೆ ಆಗಲ್ಲ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಅನ್ನೋದು ಎಲ್ಲಾರು ಒಂದು ಕುಟುಂಬ ಇದ್ದಂಗೆ, ಒಬ್ಬರದೇ ಕುಟುಂಬ ಅಲ್ಲ ಇದು. ಇವತ್ತು ಪ್ರಬಂಧವರು ಇರ್ತಾರೆ, ನಾಳೆ ಇನ್ನೊಬ್ರು ಇರ್ತಾರೆ, ನಾಳೆ ಇನ್ನೊಬ್ರು ಇರ್ತಾರೆ. ಆದ್ರೆ ಕೆಲಸ ಮಾಡೋದಕ್ಕೆ ಎಲ್ಲರೂ ಒಗ್ಗೂಡ್ಬೇಕು, ಒಗ್ಗೂಡ್ತಾ ಹೋಗ್ಲಿ ಅಂತ ತಮ್ಮೆಲ್ಲರಲ್ಲಿ ಕೂಡ ಕಳಕಳಿ ವಿನಂತಿ ಮಾಡ್ತಾ ಇದ್ದೀನಿ. ಇನ್ನು ಸಭೆಯಲ್ಲಿ ಮುಖಂಡರಾದ ಆರ್.ಕೆ. ನಂಜೇಗೌಡ, ದೇಸು ನಾಗರಾಜ್, ಬುಳ್ಳಹಳ್ಳಿ ರಾಜಪ್ಪ, ತಮ್ಮಣ್ಣ, ಪುನೀತ್, ಇನ್ನು ಹಲವು ಮೋರ್ಚಾಗಳ ಮುಖಂಡರು ಹಾಜರಿದ್ದರು. ಉನ್ನತ ಶಿಕ್ಷಣ ಸಚಿವರ ಕ್ಷೇತ್ರದಲ್ಲಿ ಸರ್ಕಾರಿ ಶಿಕ್ಷಕಿಯ ತಡಿತಕ್ಕೆ ಬಾಲಕ ಕಣ್ಣು ಕಳೆದುಕೊಂಡಿದ್ದಾನೆ. ವಿಒ ಪೊಲೀಸರಿಗೆ ದೂರು ನೀಡಿದರೂ ಪ್ರಯೋಜನ ಆಗಲ್ವಂತೆ. ಚಿಂತಾಮಣಿ ತಾಲೂಕಿನ ಯಗವಕೋಟೆ ನಲಿಕಲಿ ಸರ್ಕಾರಿ ಶಾಲೆಯಲ್ಲಿ ಘಟನೆ ನಡೆದಿದ್ದು, ಶಿಕ್ಷಕಿ ಸರಸ್ವತಿ ತಳಿತಕ್ಕೆ 1ನೇ ತರಗತಿ ವಿದ್ಯಾರ್ಥಿ ಯಶವಂತ್ ಕಣ್ಣು ಕಳೆದುಕೊಂಡಿದ್ದಾನೆ. ಗ್ರಾಮದ ನಟರಾಜ್, ಅಂಜಲಿ ದಂಪತಿಗಳ 2ನೇ ಮಗ ಯಶವಂತ್ ಎನ್ನಲಾಗಿದೆ. 3 ಬಾರಿ ಆಪರೇಷನ್ ನಡೆದರೂ ಕಣ್ಣು ಕಾಣಿಸಿಲ್ಲ. ಬಿಒ ಪೊಲೀಸರಿಗೆ ದೂರು ನೀಡಿದರೂ ದೂರು ದಾಖಲಿಸಿಕೊಳ್ಳದ ಅಧಿಕಾರಿಗಳು. ಹಾಗಾಗಿ ಚಿಂತಾಮಣಿ ತಾಲೂಕು ಕೆಂಚರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಏನಾಗಿದೆ ನಿನ್ಗೆ ಕಡೆಗೆ? ಯಾರು ಹೊಡೆದ್ರು? ನೀನೇನ್ ಮಾಡಿದೆ ಅವ್ರ ಹಾಕಕ್ಕೆ? ಏನಕ್ಕೆ ಕೊಡ್ತಿದ್ ಮೇಡಮ್ ನಿಮ್ಗೆ? ಏನಕ್ಕೆ ಕೊಡ್ತಿದ್ದು? ನಿನ್ಗೆ ಬಿದ್ದಿದೆ. ಬಿಸಾಕಿದ್ದ, ಹಂಗೆ ಹೊಡೆದಿದ್ದ? ಯಾವ್ದ್ರಲ್ಲಿ ಬಿಸಾಡಿದ್ ನಿನ್ಗೆ ಕೋಲು? ಬಂದು ಹೊಡೆದಿದ್ದ, ಬಿಸಾಡಿದ್ದ ಕೋಲನ್ನ? ಮೇಡಮ್ ಹೆಸರೇನು? ನೀನ್ ಎಷ್ಟನೇ ಕ್ಲಾಸ್ ಓದ್ತಾ ಇರೋದು? 2ನೇ ಕ್ಲಾಸ್. ಈಗ ಹೊಡೆದಿರೋದು ಯಾವಾಗ? ಈಗ ಕಣ್ಣು ಕಾಣಿಸ್ತಾ ಇದೆ ನಿಮ್ಗೆ? ಏನ್ ಹೇಳಿ ಹಾಸ್ಪಿಟ್ಲ್ಗೆ ಹೋಗಿದ್ದಾ? ಏನ್ ಹೇಳಿದ್ರು ಡಾಕ್ಟರ್ ಎಲ್ಲ? ನಿಂಗೆ ಬರಲ್ಲ ಅಂತ ಹೇಳಿದ್ರೆ ಕಣ್ಣು? ಅಪ್ಪ ಅಮ್ಮಗೆ ಹೇಳ್ದ ನೀನು? ಏನ್ ಹೇಳಿದ್ರು ಅಪ್ಪ ಅಮ್ಮ ಎಲ್ಲ? ಅಪ್ಪ ಅಮ್ಮ ಎಲ್ಲ ಹೇಳಿದ್ರು? ಚಿಂತಾಮಣಿ ನಗರದ ಹೃದಯ ಭಾಗವಾದ ಹಳೆಯ ಪೊಲೀಸ್ ಠಾಣೆಯಲ್ಲಿದ್ದ ಡಿವೈಎಸ್ಪಿ ಕಚೇರಿಯನ್ನು ಚಿಂತಾಮಣಿ ನಗರ ಠಾಣೆಯ ಹಿಂಭಾಗಕ್ಕೆ ಸ್ಥಳಾಂತರಿಸಲಾಗಿದ್ದು, ಎಸ್ಪಿ ಕುಶಾಲ್ ಚೌಕ್ಸೆ ಉದ್ಘಾಟಿಸಿ ಶುಭ ಹಾರೈಸಿದ್ದಾರೆ. ಹಳೆಯ ತಾಲೂಕು ಕಚೇರಿ ಆವರಣದಲ್ಲಿದ್ದ ಡಿವೈಎಸ್ಪಿ ಕಚೇರಿಯನ್ನ ಸರ್ಕಾರಿ ಅತಿ ತುರ್ತು ನಿಗಾ ಆಸ್ಪತ್ರೆ ಘಟಕ ನೂತನ ಕಟ್ಟಡ ನಿರ್ಮಾಣ ಮಾಡಲು ಸದರಿ ಜಾಗವನ್ನು ಬಿಟ್ಟುಕೊಡುವ ಸಲುವಾಗಿ ಡಿವೈಎಸ್ಪಿ ಕಚೇರಿಯನ್ನು ಸ್ಥಳಾಂತರಿಸಲಾಗಿದ್ದು, ಸಾರ್ವಜನಿಕರು ಇನ್ನು ಮುಂದೆ ನಗರ ಠಾಣೆಯ ಹಿಂಭಾಗದಲ್ಲಿರುವ ಡಿವೈಎಸ್ಪಿ ಕಚೇರಿಗೆ ಭೇಟಿ ಮಾಡಲು ಎಸ್ಪಿ ಕುಶಾಲ್ ಚೌಕ್ಸೆ ಕೋರಿದ್ದಾರೆ. ಹಾಗೂ ಈಗಾಗಲೇ ಡಿವೈಎಸ್ಪಿ ನೂತನ ಕಟ್ಟಡಕ್ಕೆ ಜಾಗವನ್ನು ಗುರುತಿಸಲಾಗಿದ್ದು, ಆ ಸ್ಥಳದಲ್ಲಿ ನೂತನ ಕಟ್ಟಡ ನಿರ್ಮಾಣ ಮಾಡುವವರೆಗೂ ತಾತ್ಕಾಲಿಕವಾಗಿ ನಗರ ಠಾಣಾ ಕಟ್ಟಡವನ್ನು ಬಳಸಿಕೊಳ್ಳಲಾಗುವುದು. ಸಾರ್ವಜನಿಕರು ಸಹ ಭೇಟಿ ಮಾಡಬಹುದಾಗಿದೆ ಅಂತ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ನಮ್ಮ ಚಿಂತಾಮಣಿ ಸಬ್ ಡಿವಿಷನ್ ಆಫೀಸ್, ಡಿಎಸ್ಪಿ ಸಬ್ ಡಿವಿಷನ್ ಆಫೀಸ್ ಇನ್ನೊಂದು ಬಿಲ್ಡಿಂಗ್ ಅಲ್ಲಿ ನಾವು ಶಿಫ್ಟ್ ಮಾಡಿದ್ದೀವಿ. ಹಳೇದು ಬಿಲ್ಡಿಂಗ್ ಇದು ಹಳೆ ತಾಲೂಕು ಆಫೀಸ್ ಕ್ಯಾಂಪಸ್ ಅಲ್ಲಿ ಇತ್ತು ನಮ್ಮ ಡಿಎಸ್ಪಿ ಆಫೀಸ್. ಆ ಜಾಗ ಈಗ ಹಾಸ್ಪಿಟಲ್ ಬಗ್ಗೆ ಎಕ್ವೈರ್ ಆಗಿದೆ. ಹಾಸ್ಪಿಟಲ್ದು ಕನ್ಸ್ಟ್ರಕ್ಷನ್ ಕೂಡ ನಡ್ತಾ ಇದೆ. ಸೊ ಆ ಜಾಗದಿಂದ ನಾವು ಈಗ ನಮ್ಮ ಟೌನ್ ಸ್ಟೇಷನ್ ಹಿಂದೆ ಒಂದು ಜಾಗ ಇತ್ತು, ಖಾಲಿ ಜಾಗ ಇತ್ತು. ಸೊ ನಾವು ಅಲ್ಲಿ ಶಿಫ್ಟ್ ಮಾಡಿದ್ದೀವಿ. ಈಗ ಅದು ಕೂಡ ಮೇ ಬಿ ಟೆಂಪ್ರರಿ ಮಾಡಿದ್ದೀವಿ. ಬೇರೆ ಹೊಸ ಕನ್ಸ್ಟ್ರಕ್ಷನ್ ಬಗ್ಗೆ ಕೂಡ ಲ್ಯಾಂಡ್ ಐಡೆಂಟಿಫೈ ಮಾಡಿ ಪ್ರಪೋಸಲ್ ಕಳಿಸ್ತೀವಿ ಹೊಸ ಆಫೀಸ್ ಸ್ಟಾರ್ಟ್ ಮಾಡೋಕ್ಕೆ. ಬೈ ದ ಟೈಮ್ ನಾವು ಈ ಎಲ್ಲ ಪಬ್ಲಿಕ್ಗೆ ಈಸಿ ಆಗುತ್ತೆ. ಈ ಕಾರಣ ಬಗ್ಗೆ ನಾವು ಟೌನ್ ಒಳಗಡೆ ಜಾಗ ನೋಡಿ ನಮ್ಮ ಕ್ವಾರ್ಟರ್ಸ್ ಖಾಲಿ ಇತ್ತು, ಆ ಕ್ವಾರ್ಟರ್ಸಲ್ಲಿ ನಾವು ಶಿಫ್ಟ್ ಮಾಡಿದ್ದೀವಿ. ಸೊ ಈ ಹೊಸ ಆಫೀಸ್ ಹೊಸದಾಗಿ ಸ್ಟಾರ್ಟ್ ಆಗಿದೆ ಇಲ್ಲಿ ಮತ್ತೆ ಶಿಫ್ಟ್ ಆಗಿ. ಸೊ ನಮ್ಮ ಸೈಡಿಂದ ಎಲ್ಲರಿಗೆ ಬೆಸ್ಟ್ ವಿಶಸ್ ಕೊಡ್ತಾ ಇದ್ದೀನಿ. ಮತ್ತು ಚೆನ್ನಾಗಿ ಕೆಲಸ ಆಗುತ್ತೆ, ಚೆನ್ನಾಗಿ ನಮ್ಮಲ್ಲಿ ಎಲ್ಲ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಆಗುತ್ತೆ, ಪೀಸ್ಫುಲ್ ಸಿಚುವೇಶನ್ ಮೇಂಟೈನ್ ಆಗುತ್ತೆ. ಆ ಥರದ್ದು ನಮಗೆ ನಂಬಿಕೆ ಇದೆ. ಎಲ್ಲ ಆಫೀಸರ್ಸ್ಗೆ ಮತ್ತೆ ಶುಭಾಶಯಗಳನ್ನು ಕೊಡ್ತೀವಿ. ಇನ್ನು ಈ ವೇಳೆ ಡಿವೈಎಸ್ಪಿ ಮುರಳೀಧರ್, ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್, ಸಬ್ ಇನ್ಸ್ಪೆಕ್ಟರ್ ಎಎಸ್ಐಗಳು, ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ.
ಇದಿಷ್ಟು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.